ಹಲೋ ಗೈಸ್, ಎಲ್ರಿಗೂ ಸ್ವಾಗತ. ಇವಾಗ ಮಾರ್ನಿಂಗು 4 ಕಾಲಾಗಿದೆ, 4 ಕಾಲು. ಇವಾಗ ನಾವು ಒಂದು ಕಡೆ ಹೊರಟಿದ್ದೀವಿ, ಮಾರ್ನಿಂಗ್ ರೈಡ್ ಹೊರಟಿದ್ದೀವಿ. ಮಾರ್ನಿಂಗ್ ರೈಡು ಅಂದರೆ 3:30ಕ್ಕೆ ನಾನು ಈ ರೂಮಿಂದ ಬಿಡಬೇಕಿತ್ತು. ಈಗ ಮಂಗಳೂರು ಪೇಟೆ ಆ ಕಡೆ ಹೋಗುವ ಅಂತಿದ್ದೀವಿ. ಒಂದು ಮಾರ್ನಿಂಗ್ ರೈಡು ಹೆಂಗಿರುತ್ತೆ ಅಂತ ಅಂದರೆ ಮುಂಚೆ ಎಲ್ಲ ತುಂಬ ಸಲ ಹೋಗಿದ್ದೀವಿ. ಅಂದರೆ ಈಗ ವೀಡಿಯೋಕ್ಕೆ ಫಸ್ಟ್ ಟೈಮ್ ಹಾಕ್ತಿರೋದು ನಾವು. ಹಾಗೆ ಈಗ 4 ಕಾಲಾಗಿದೆ. ಇಲ್ಲಿ 4 ಕಾಲಿಂದ ಅಲ್ಲಿಗೆ ಹೋಗ್ತೀವಿ. ಈಗ ಆ ಕಡೆ ಲಾಲ್ಬಾಗ್ ಸೈಡು ಆ ಕಡೆ ಎಲ್ಲ ಹೋಗ್ತೀವಿ. ಇವಾಗ ಸ್ವಲ್ಪ ಲೇಟ್ ಆಯಿತು, ಆದರೂ ಇಲ್ಲಿಂದ ಈಗ ಹೊರಡ್ತೀವಿ. ಅವನು ನನ್ನ ಫ್ರೆಂಡು ಚಿರಾಗ್ ಬರ್ತಾನೆ, ನಾವು ಇಬ್ಬರು ಹೋಗುವಂತ ಈಗ ಕಾರಲ್ಲಿ ಹೋಗೋದಂತ. ಅಂದರೆ ವೆದರ್ ಕೂಡ ಸ್ವಲ್ಪ ಚೆನ್ನಾಗಿದೆ, ಮಳೆಯನ್ನು ಬರ್ತಾ ಇಲ್ಲ. ಓಕೆ, ಹಂಗಾದರೆ ಇಲ್ಲಿಂದ ನಾ ಈಗ ಹೊರಡ್ತೀನಿ. ಓಕೆ ನೋಡಿ, 4 ಕಾಲಾಗಿದೆ. ನಮ್ಮ ಗಾಡಿ ಇಲ್ಲಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು. ಫುಲ್ಲಿ ಡಾರ್ಕ್ ಇದೆ. ಗಾಡಿ ಸ್ವಲ್ಪ ಫಸ್ಟು ವಾರ್ಮ್ ಅಪ್ ಆಗಬೇಕು, ಇಲ್ಲಾಂದರೆ ಅದು ಡೀಸೆಲ್ ಗಾಡಿ, ರಾತ್ರಿ ಅಡಿ ಕೋಲ್ಡ್ ಇರುತ್ತಲ್ಲ, ಹಂಗೆ ಒಂದು 5 ಮಿನಿಟ್ಸ್ ಆದರೂ ವಾರ್ಮ್ ಅಪ್ ಆಗಬೇಕಾಗುತ್ತೆ. ನೋಡಿ, ಗಾಡಿನ ವಾರ್ಮ್ ಅಪ್ ಆಗಲಿಕ್ಕೆ ಇಟ್ಟಿದ್ದೀನಿ. ಓಕೆ, ನಾಯಿ ಎಲ್ಲ ಬೊಗಳ್ತಿದೆ, ನಮ್ಮ ಪಿ ಜಿದು ನಾಯಿಗಳು. ನಾನು ಹೋಗ್ತೀನಿ ಇಲ್ಲಿಂದ ಬೇಗ, ಅಂದರೆ ಎಲ್ಲರೂ ಎದ್ದು ಬಿಡ್ತಾರೆ ಸುಮ್ಮನೆ, ಯಾಕೆ ಸುಮ್ಮನೆ ಕಿರಿಕಿರಿ, ಹೋಗುವ. ಓಕೆ ಗಾಯ್ಸ್, ನಾವು ಇವಾಗ ಹೋಗ್ತಾ ಇದ್ದೀವಿ, ಕಾಲೇಜ್ ಹತ್ರ ರೀಚ್ ಆದ್ವಿ. ನೋಡಿ, ಇದು ಎಕ್ಸ್ಪರ್ಟು ಆದಮೇಲೆ ನಮ್ಮ ಕಾಲೇಜ್ ಬರುತ್ತೆ. ಓಕೆ, ಇಲ್ಲಿ ಹೋಗ್ಲಿಕ್ಕೆ ಒಂಥರ ಹೆದರಿಕೆ ಆಗುತ್ತೆ ಬೆಳಿಗ್ಗೆ. ಅಂದರೆ ಫುಲ್ಲಿ ಡಾರ್ಕ್ ಇದೆ, ಯಾರೂ ಇಲ್ಲ. ನೋಡಿ, ಒಮ್ಮೊಮ್ಮೆ ಏನೆಲ್ಲ ಆಗುತ್ತೆ, ಒಮ್ಮೊಮ್ಮೆ ಅಂದರೆ ಇನ್ಸಿಡೆಂಟ್ಸು, ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ಕಾಲೇಜು. ಓಕೆ, ಮತ್ತೆ ಬರ್ತೀನಿ, ಬೆಳಿಗ್ಗೆ 9 ಗಂಟೆಗೆ ಬರ್ತೀನಿ. ಇವಾಗ ರೈಡ್ ಹೋಗ್ಬಿಟ್ಟು ಬರ್ತೀನಿ. ಓಕೆ ನೋಡಿ, ಸ್ಟ್ರೀಟ್ ಲೈಟ್ ಎಲ್ಲ ಇದೆ, ಹಂಗೆ ಸ್ವಲ್ಪ ಹೆದರಿಕೆ ಇಲ್ಲ ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ಇಲ್ಲಿ ಹೋಗೋಕ್ಕೆ ಬರೋಕ್ಕೆಲ್ಲ ಸ್ವಲ್ಪ ಹೆದರಿಕೆ ಆಗುತ್ತೆ. ಇನ್ನು ನೆಕ್ಸ್ಟ್ ಅಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗಲಿಕ್ಕೆ ಇನ್ನು ಸ್ವಲ್ಪ ನೋಡುವ, ಹೋಗುವ. ಓಕೆ ನೋಡಿ ಗಾಯ್ಸ್, ನಾವು ಘಾಟ್ ಸೆಕ್ಷನ್ ನಮ್ಮದು ಟರ್ನ್ಸ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ನಾನು ಗಾಡಿಯಲ್ಲಿ ಒಬ್ಬನೇ ಇದ್ದೀನಿ, ನೋಡುವ, ಹೋಗುವ. ನೋಡಿ ವ್ಯೂ ಪಾಯಿಂಟ್ ಇದು ಹೆವಿ ಹಾರರ್ ಪ್ಲೇಸು. ವ್ಯೂ ಪಾಯಿಂಟ್ ನೋಡಿ ಲೈಟ್ ಬೇರೆ ಬ್ಲಿಂಕ್ ಆಗ್ತಿದೆ ನೋಡಿ, 2 ಲೈಟ್ ಅದು ಬೇರೆ. ಯಾಕೋ ನಡ್ಕೊಂಡೆಲ್ಲ ಹೋಗೋದು ಹೆವಿ ಡೇಂಜರ್ ಗೈಸ್. ಇಲ್ಲಿ ತುಂಬ ಅವಾಯ್ಡ್ ಮಾಡಿ ಈ ಟೈಮಿಗೆಲ್ಲ, ನೈಟ್ಗೆ ಒಬ್ಬರೊಬ್ಬರೇ ಹೋಗೋದಿಲ್ಲಿ. ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ರಾತ್ರಿ 10ವರೆಗೆ ವ್ಯೂ ಪಾಯಿಂಟಲ್ಲಿ ಒಂದು ಏನೋ ಗೋಲ್ಡನ್ ಕಲರ್ ಐ ಏನೋ ನೋಡಿದಾಗಿದೆ, ಕಣ್ಣು, ಗೋಲ್ಡನ್ ಕಲರ್ ಕಣ್ಣು. ನಾವು 3 ಜನ ಇದ್ವಿ ಲಾಸ್ಟು, ನಾವು 4th ಸೆಮ್ಮಲ್ಲಿರುವಾಗ. ಗೋಲ್ಡನ್ ಕಲರ್ ಒಂದು ಕಣ್ಣು ನನ್ನ ಫ್ರೆಂಡ್ಗೆ ಯಾರಿಗೂ ನೋಡ್ದಂಗಾಯ್ತು ಜಸ್ಟ್. ಮತ್ತೆ ಅವ್ನು ನಮ್ಮನ್ನು ಹೇಳುವಾಗ ಅದು ಕಾಣ್ತಾ ಇಲ್ಲ, ಏನಾಯ್ತು ಅನ್ನೋ ಗೊತ್ತಿಲ್ಲ. ನಾವು ಸಡನ್ನಾಗಿ ಎಲ್ಲ ಅಲ್ಲಿಂದ ಎದ್ಬಿಟ್ಟು ಓಡ್ಕೊಂಡು ಪಿ ಜಿಗೆ ಹೋಗಿದ್ದೀವಿ. ಹಾಗೆ ನೋಡಿ, ಇಲ್ಲೆಲ್ಲ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಿದೆ. ಹೇಳೋಕ್ಕಾಗಲ್ಲ, ಏನಾದರೂ ಅದರದ್ದು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಅಥವಾ ಏನಾದರೂ ಈ ಥರ ಏನಾದರೂ. ನೋಡಿ, ಇಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ನೋಡಿ ಸ್ಪಾರ್ಕ್ ಬರ್ತಿದೆ, ಏನಾದರೂ ಎನರ್ಜಿ, ನೆಗೆಟಿವ್ ಎನರ್ಜಿ ಇರ್ಬೋದು. ನೋಡಿ, ಎಲ್ಲ ಈ ಥರ ಲೈಟ್ ಹಿಂಗೆ ಬ್ಲಿಂಕ್ ಆಗಬೇಕಂದ್ರೆ ಏನೋ ಒಂದು ಇದ್ದೇ ಇರುತ್ತೆ ಅಲ್ವಾ. ಏನು ನಮಗೆ ಅಷ್ಟು ಇದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಇದೇನಿದು ಎಲ್ಲ ಲೈಟ್ ಹೀಗೆ ಬ್ಲಿಂಕ್ ಆಗೋದಂದರೆ. ನೋಡಿ ಎಲ್ಲಿಯಾದರೂ ಈ ಥರ ಆಗುತ್ತಾ? ಎಲ್ಲ ಕಡೆ ಸ್ಟ್ರೀಟ್ ಲೈಟು. ನೋಡಿ, ಕೆಳಗಡೆ ರೈಲ್ ಇದೆ, ರೈಲ್ ಹೋಗ್ತಿದೆ ನೋಡಿ, ಸೌಂಡ್ ಕೇಳ್ತಿರ್ಬೋದು ನಿಮಗೆ. ಓಕೆ, ಇವಾಗ ಸ್ವಲ್ಪ ಧೈರ್ಯ ಬಂತು. ಹೈವೇ ರೀಚ್ ಆಗ್ತಿದ್ದೀವಿ. ಓಕೆ, ಅಲ್ಲಿ ಲೇಟ್ ಆಯಿತು, ಅವನು ವೆಯ್ಟ್ ಮಾಡ್ತಿದ್ದಾನೆ, ನಮ್ಮ ಫ್ರೆಂಡು ಚಿರಾಗು. ಮತ್ತು ಇನ್ನೊಬ್ಬ ಬರ್ತಾನೆ ಅಂತ ಹೇಳ್ದ, ಅವನು ಚಿರಾಗುದು ಫ್ರೆಂಡು. ಅಂದರೆ ಅವನು ಕಾಲ್ ಎತ್ತಿಲ್ಲಂತೆ ಬೆಳಿಗ್ಗೆ ಕಾಲ್ ಮಾಡಿದರೆ ಕಾಲ್ ಎತ್ತುದಿಲ್ಲಂತೆ. ಅವನಿಗೆ ಮೋಸ್ಟ್ಲಿ ನಿದ್ದೆ ಬಂತಾಗಿರಬೇಕು, ನಿದ್ದೆಯಲ್ಲಿ ಕೆಲವರು ಕಾಲ್ ತೆಗೆದೇ ಇಲ್ಲ ಹಾಗೆ.
ಲಾಸ್ಟ್ ಟೈಮ್ ಎಲ್ಲ ನಾವು ಹೋಗ್ತಾ ಇರುವಾಗ 2 3 4 ಜನ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ. ಆವಾಗ ಒಳ್ಳೆ ಜಾಲಿ ಆಗ್ತಿತ್ತು. ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಅಂದರೆ ಒಂದು ಖುಷಿ ಆಗ್ತಿತ್ತು. ಎಲ್ಲ ಮಾತಾಡ್ಕೊಂಡು ಅಲ್ಲಿ ಹೋಗಲಿಕ್ಕೆ. ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ ಲಾಲ್ಬಾಗಲ್ಲಿ. ಅಲ್ಲಿ ತುಂಬ ಖುಷಿ ಆಗ್ತಿತ್ತು. 4 ಜನ ನಾವು ಓಮ್ನಿಯಲ್ಲೆಲ್ಲ ಹೋಗ್ತಿದ್ವಿ. ಇವಾಗ ಸ್ವಲ್ಪ ಟೈಮ್ ಆಯಿತು ಹೋಗದೆ. ನೋಡುವ, ಇವತ್ತು ನಾವು ಇಬ್ಬರೇ ಹೋಗ್ತಿದ್ದೀವಿ. ಓಕೆ, ಹೈವೇ ರೀಚ್ ಆದ್ವಿ ನಾವು. ನೋಡಿ, ಹೈವೇ ರೀಚ್ ಆಯಿತು. ಇನ್ನೂ ನಮಗೆ ಹೆದರಿಕೆ ಇಲ್ಲ ಏನು. ನೋಡಿ, ಇಲ್ಲಿ ಬೇರೆ ಸ್ವಲ್ಪ ಯಾರು ಜನ ಇಲ್ಲ, ಒಬ್ಬೊಬ್ಬರೇ ಇರೋದೆಲ್ಲ ಡೇಂಜರ್. ಅಂದರೆ ಇಲ್ಲಿ ನೆಗೆಟಿವ್ ಎನರ್ಜಿದು ಏನೋ ಹೆದರಿಕೆ ಇಲ್ಲ, ಇಲ್ಲಿ ಜನಗಳದ್ದು ಸ್ವಲ್ಪ ಹೆದರಿಕಿದೆ ಅಷ್ಟೇ. ಅಂದರೆ ಏನು ಮಾಡಲ್ಲ, ಆದರೂ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಊರಿಂದ ಲಾಂಗಿಂದ ಬರ್ತಾ ಇರ್ತಾರೆ ಬೆಳಿಗ್ಗೆ ಬೇಗ. ಆವಾಗ ಒಮ್ಮೆ ಮೇಲೆ ಕೆಳಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಏನೋ ರಿಕ್ಷಾ ಏನಿರಲ್ಲ. ಹಂಗೆ ಸ್ವಲ್ಪ ಅವರವರು ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ಅಷ್ಟೇ. ನೈಟ್ ಟೈಮನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮೇಲ್ಗಡೆ ಎಲ್ಲ ಬರೋದು. ನೋಡಿ ಗಾಸ್, ನಾವು ಹೊಡ್ತಿದ್ದೀವಿ. ನಮ್ಮ ಅಣ್ಣವ್ರು ಬಂದಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಬನ್ನಿ ಗಾಸ್, ಹೋಗೋಣ. ಗುಡ್ ಮಾರ್ನಿಂಗ್ ಕಣಪ್ಪ. ಓಕೆ, ನಮ್ಮ ಫ್ರೆಂಡ್ ಪಿ ಜಿಗೆ ಬಂದಿದ್ವಿ. ನೋಡಿ, ಬಂದ್ಬಿಟ್ಟ ನೋಡಿ. ಓಕೆ, ಇಲ್ಲಿಂದ ಹೊರಡುವ, ಲೇಟ್ ಆಯಿತು. ಗೈಸ್, ಹೋಗ್ತಾ ಇದ್ದೀವಿ ನಾವು. ಇವಾಗ ಕಣ್ಣೂರು ರೀಚ್ ಆದ್ವಿ. ಕಣ್ಣೂರಲ್ಲಿ ಈಗ ಹೋಗ್ತಾ ಇದ್ದೀವಿ. ಓಕೆ, ನೋಡಿ ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ನಮಗೆ ಹೋಗೋಕ್ಕೆ ಖುಷಿ ಆಗುತ್ತೆ. ಈಗ ಹೆಡ್ಲೈಟ್ ಇಲ್ಲದೆ ಹೋಗ್ಬೋದು ಸೀದಾ. ಇವಾಗ ನೋಡುವ, ಅಲ್ಲಿ ಇದು ಬ್ರೇಕ್ಫಾಸ್ಟ್ ಸ್ಪಾಟ್ ಓಪನ್ ಇದ್ದರೆ ಅಲ್ಲಿ ಹೋಗ್ತೀವಿ, ಇಲ್ಲ ಬೇರೆ ಸ್ಪಾಟ್ಗೆ ಹೋಗ್ತೀವಿ. ಹಾಗೆ ಮತ್ತೆ ಮಾರ್ನಿಂಗ್ ರೈಡು ಬೇರೆ ಎಲ್ಲಿಯಾದರೂ ಅಲ್ಲಿ ರೈಲ್ವೆ ಸ್ಟೇಷನ್ ಅಥವಾ ಹೂವಿನ ಮಾರ್ಕೆಟ ಅಥವಾ ಸೆಂಟ್ರಲ್ ಮಾರ್ಕೆಟ ಎಲ್ಲ ಹೋಗ್ತೀವಿ. ಓಕೆ, ಅಲ್ಲಿ ಸಿಗ್ತೀನಿ. ನೋಡಿ ಗಾಯ್ಸ್, ನಾವು ಈಗ ಕದ್ರಿ ಹತ್ರ ರೀಚ್ ಆಗ್ತಿದ್ದೀವಿ, ಕದ್ರಿ ಪಾರ್ಕ್ ಹತ್ರ. ಇವಾಗ ಕದ್ರಿ ಪಾರ್ಕ್ ಆಗಿ ನಾವು ಒಳಗಾಗಿ ಲಾಲ್ಬಾಗ್ ಹೋಗುವ ಅಂತಿದ್ವಿ. ಇಲ್ಲಿ ನೋಡಿ, ಮಾರ್ನಿಂಗ್ ಟೈಮ್ ಫುಲ್ಲಿ ಫ್ರೀ ಇರುತ್ತೆ ರೋಡು. ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ, ಏನು ಟ್ರಾಫಿಕ್ ಇರಲ್ಲ. ನಿಮಗೆ ಮಾರ್ನಿಂಗು ಮಂಗಳೂರನ್ನು ನೋಡಿರಲ್ಲ ಇಷ್ಟು ಟೈಮ್ ಯಾರು ಕೂಡ. ಅಂದರೆ 4 ಗಂಟೆ 3 ಗಂಟೆಗೆಲ್ಲ ಎಲ್ಲರೂ ನೋಡಿರಲ್ಲ. ನೋಡಿ ಎಷ್ಟು ಫ್ರೀ ಆಗಿದೆ ನೋಡಿ. ಇದು ಕದ್ರಿ ಪಾರ್ಕು, ಇದ್ರ ಒಳಗಾಗಿ ಆ ಕಡೆ ಹೋಗ್ತೀವಿ. ಓಕೆ, ಕದ್ರಿ ಪಾರ್ಕ್ ನೋಡಿ. ಇಲ್ಲಿ ನಾವೀಗ ಬರುವಾಗ ಇಲ್ಲಿ ಕದ್ರಿ ಪಾರ್ಕ್ ವಿಸಿಟ್ ಕೊಡ್ಲಿಕ್ಕಿದೆ. ಇಲ್ಲಿ ಓಪನ್ ಆಗುವಾಗ 6 ಗಂಟೆನೋ ಆಗುತ್ತಾ ಇರಬೇಕು. ನಾವು 6 ಗಂಟೆ ತನಕ ಇರಲ್ಲ ಇಲ್ಲಿ. ಅಂದರೆ ಅಲ್ಲಿ ಒಳಗಡೆ ಎಲ್ಲ ಪಾರ್ಕ್ಗೆ ಎಲ್ಲ ಹೋಗಲಿಕ್ಕೆ ಆಗಲ್ಲ. ಇಲ್ಲಿ ಹೊರಗಡೆ ಎಲ್ಲ ಕೂತು ಫುಲ್ಲು ಇಲ್ಲಿ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಆರಾಮ್ಸೆ ಹೋಗ್ತೀವಿ. ನೋಡಿ, ಕದ್ರಿ ಪಾರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ. ಲೈಟಿಂಗ್ಸ್ ಎಲ್ಲ ನೋಡಿ, ಫುಲ್ಲಿ ಸೈಲೆಂಟ್ ಆಗಿದೆ ನೋಡಿ, ಯಾರೂ ಇಲ್ಲ. ನಾವಿಲ್ಲಿ ಆರಾಮ್ಸೆ ಕೂತ್ಕೊಂಡು ಎಲ್ಲ ಹೋಗ್ಬೋದು ಆ ಕಡೆ. ಈ ಟೈಮಲ್ಲಿ ಎಲ್ಲ ಲಾಂಗ್ ಹೋಗುವ ಬಸ್ ಎಲ್ಲ ಬರ್ತಾ ಇರುತ್ತೆ. ಮೇಯ್ನ್ಲಿ ರೋಡಲ್ಲಿ ಅದೇ ಇರೋದು ಬಸ್. ಲಾಂಗ್ ಹೋಗುವ ಬಸ್ಸು, ರಾಜಹಂಸ, ವೋಲ್ವೋ, ಪ್ರೈವೇಟ್ ಬಸ್ಸು ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಅವರನ್ನು ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ಅಂದರೆ ಅವರು ರಾತ್ರಿ ಬಸ್ ಬಿಟ್ಟು ಎಲ್ಲ ಬಂದುಬಿಡ್ತಾರೆ. ಅಲ್ಲಿ ಬಂದು ಅವರು ನಿಲ್ಲಿಸುವಾಗ ಅವ್ರಿಗೊಂದು ಖುಷಿ ಆಗುತ್ತೆ, ರೀಚ್ ಆಗಿದ್ವಿ ಮಂಗಳೂರು ಅಂತ. ಹಾಗೆ ಅವರು ನಮ್ಮ ಜೊತೆ ಬರ್ತಾರೆ. ಅಂದರೆ ಅಲ್ಲಿ ಟೀ ಕುಡಿಯೋಕ್ಕೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆಲ್ಲ ಅಲ್ಲಿ ಸ್ಪಾಟ್ಗೆ ಬರ್ತಾರೆ. ಆವಾಗ ನಾವಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಟೀ ಕುಡ್ತೀವಿ. ಹಾಗೆ ನಾವು ಅವ್ರದ್ದು ಕಷ್ಟ ಸುಖನ ಕೇಳಿಕೊಂಡು ನಾವು ಹಂಗೆ ಮುಂದುವರಿಸ್ತೀವಿ. ಗೈಸ್ ನೋಡಿ, ನಾವು ರೀಚ್ ಆಗ್ತಿದ್ದೀವಿ ಲಾಲ್ಬಾಗು. ನೋಡಿ, ಬಸ್ ಅವರೆಲ್ಲ ಬರ್ತಿದ್ದಾರೆ ನೋಡಿ. ಇದು ಯಾವುದೋ ಪ್ರಗತಿ ಟೂರಿಸ್ಟ್ ಅವರು. ಓಕೆ, ನೋಡಿ ಲಾಲ್ಬಾಗ್ ರೀಚ್ ಆಗ್ತಿದ್ದೀವಿ. ಅವ್ರದ್ದು ನಮ್ಮದು ಬ್ರೇಕ್ಫಾಸ್ಟು ಸ್ಪಾಟ್ ಇಲ್ಲೇ ಇರೋದು ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ. ಗೈಸ್, ನಾವು ರೀಚ್ ಆಗಿದ್ದೀವಿ ನೋಡಿ. ನಾವಿಲ್ಲಿ ಲಾಲ್ಬಾಗ್ ರೀಚ್ ಆಗಿದ್ದೀವಿ ನೋಡಿ. ಅಲ್ಲಿ ಗಾಡಿ ಇದೆ, ತಿಂಡಿ ಸ್ಪಾಟ್ ಗಾಡಿ ಇದೆ ನೋಡಿ. ಇದೆ ಗಾಡಿ, ತಿಂಡಿ ಗಾಡಿ ನೋಡಿ. ಬೆಳಗ್ಗೆ 4 ಗಂಟೆ ಓಪನ್ ಆಗುತ್ತೆ. ತಿಂಡಿ ವಡೆ ಇದೆ, ಸಮೋಸೆ ಇದೆ, ಬನ್ಸ್ ಇದೆ, ಸೇಮೆ ಇದೆ, ಜ್ಯೂಸ್ ಇದೆ, ಆಪಲ್ ಇದೆ, ಪರೋಟ ಇದೆ, ಪೂರಿ ಇದೆ, ಕಾಫಿ. ಓಕೆ ನೋಡಿ, ನಾವು ಪಲಾವು ಟೀ ತಗೊಂಡ್ವಿ.
ನೋಡಿ ಇದರ ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ನಿಮಗೆ ಎಲ್ಲಿಯೂ ಮಂಗಳೂರಲ್ಲಿ ಎಲ್ಲಿಯೂ ಬೆಳಿಗ್ಗೆ ಸ್ಪಾಟಲ್ಲಿ ಈ ಥರದ್ದು ಪಲಾವು, ವಡೆ, ಬನ್ಸು, ಸಮೋಸ ಎಲ್ಲಿ ಕೂಡ ನಿಮಗೆ ಸಿಗಲ್ಲ ಈ ಥರ ಟೇಸ್ಟ್ ಇರೋದು. ನೀವು ಒಮ್ಮೆ ಇಲ್ಲಿ ವಿಸಿಟ್ ಮಾಡಲೇಬೇಕು. ನೋಡಿ ಇಲ್ಲಿ ಕೂಡ ಈ ಥರದ್ದು ತಿಂಡಿ ಸ್ಪಾಟ್ ಇಲ್ಲ ಹಾಗೆ. ಹಾಗಾದರೆ ಬನ್ನಿ ಇವಾಗ ಟೇಸ್ಟ್ ಮಾಡುವ ಹೆಂಗಿದೆ ಅಂತ. ನಾವು ತುಂಬ ಸಲ ಬಂದಿದ್ದೀವಿ ಇಲ್ಲಿ. ಇದರ ಟೇಸ್ಟ್ ಅಂದರೆ ಫುಲ್ಲಿ ತುಪ್ಪದಲ್ಲಿ ಮಾಡಿದ ಪಲಾವ್ ಥರ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನೀವು ತಿಂದರೆ ಅಂತೂ ಬಿಡಲಿಕ್ಕಿಲ್ಲ, ಅಷ್ಟು ಥರ ಟೇಸ್ಟ್ ಆಗಿದೆ. ವಡ ತಗೊಳ್ಬೇಕು, ಇಡ್ಲಿ ವಡ ಮತ್ತು ಸಮೋಸ, ಬನ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಒಮ್ಮೆ ನೀವು ವಿಸಿಟ್ ಮಾಡಿ ಇಲ್ಲಿ. ನೋಡಿ ಇವನಿಗೆ ತಮ್ನೈಲ್ ಬೇಕಂತ ಮೇಲೆ ಹತ್ತುತ್ತಿದ್ದೇನೆ. ಓಕೆ, ಇವನಿಗೆ ತಮ್ನೈಲ್ ಬೇಕಂತೆ, ಹತ್ತಲಿಗೆ ಪರದಾಡ್ತಿದ್ದಾರೆ. ಓಕೆ, ಈಗ ಒಂದೇ ಒಂದು ಫೋಟೋ ತೆಗೆಯುವ. ನೋಡಿ ಬಸ್ ಎಲ್ಲ ಬರ್ತಾ ಇದೆ ನೋಡಿ, ಮಾರ್ನಿಂಗ್ ಬಸ್ ಎಲ್ಲ ಬರ್ತಿದೆ ನೋಡಿ. ಕೇರಳ ಬಸ್ ನೋಡಿ. ಇವ್ರ ಜೊತೆ ಟೇಸ್ಟ್ ಹೇಗಿದೆ ಕೇಳುವ. ಪಲಾವ್ ಹೆಂಗಿದೆ ಟೇಸ್ಟು? ಹಾಂ. ಮತ್ತೆ ನೀವು ಬೇರೆ ಏನು ತಗೊಳ್ತೀರಾ? ಹಾಂ. ಹೌದಾ? ನೋಡಿ ಇನ್ನೊಂದು ಬಸ್ ಬಂತು. ಮೇಲ್ ರಾಶಿ ಬಸ್ ಬರ್ತಾ ಇರುತ್ತೆ. ನಮ್ಗೆ ಇದನ್ನು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಮಾರ್ನಿಂಗ್ ಬಸ್ಸು ಬರ್ತಾ ಇರುತ್ತೆ. ಟೂರಿಸ್ಟ್ ಬಸ್ಸು, ಪ್ರೈವೇಟ್ ಬಸ್ಸು, ಸ್ಲೀಪರು ಎಲ್ಲ ಬರ್ತಾ ಇರುತ್ತೆ. ಗಾಯ್ಸ್, ನಾವು ಕದ್ರಿ ಪಾರ್ಕ್ಗೆ ಎಂಟ್ರಿ ಕೊಟ್ವಿ. ನೋಡಿ ಇವರು ಗಾಡಿ ಬಿಟ್ಟಿದ್ದಾರೆ, ಡ್ರೈವರ್ ಚೇಂಜ್ ಆಯಿತು, ಬದಲಿ ಡ್ರೈವರ್. ನೋಡಿ ಇವರು ಇವಾಗ ಚೇಂಜ್ ಆಯಿತು ಡ್ರೈವರ್. ಅಂದರೆ ಇವರು ಡ್ರೈವಿಂಗ್ ಎಕ್ಸ್ಪರ್ಟ್. ಇವರು ಗಾಡಿ ಹಾರಿಸ್ಕೊಂಡು ಹೋಗ್ತಾರೆ ನೋಡಿ. ಇವಾಗ ನೋಡಿ ಹೆಂಗಿದೆ ನೋಡಿ ಪಾರ್ಕು, ಲೈಟಿಂಗ್ಸ್ ಆಗಿ ಫುಲ್ಲಿ ಚೆನ್ನಾಗಿ, ಆಂಬಿಯನ್ಸ್ ಎಲ್ಲ ಫುಲ್ಲಿ ಚೆನ್ನಾಗಿದೆ ನೋಡಿ. ಆರಾಮ್ಸೆ ಇಲ್ಲಿ ಮಲ್ಕೊಂಡು ಬೀಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಪೊಲೀಸ್ ಬಂದು ಓಡಿಸಿದ್ರೆ ನಾವೇನು ಜವಾಬ್ದಾರಿ ಅಲ್ಲ. ಓಕೆ, ನೋಡಿ ಕದ್ರಿ ಪಾರ್ಕ್ ಬಂದೇ ಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲಿ ನೋಡಿ ಫಾರಿನ್ ಥರ ಇದೆ ವೈಬ್ಸ್ ಇಲ್ಲಿ. ಯಾವುದಕ್ಕೆ ನಮ್ಮದು ಕಮ್ಮಿ ಇಲ್ಲ ನೋಡಿ. ಕದ್ರಿ ಪಾರ್ಕು ಹೆಂಗಿದೆ ನೋಡಿ, ಫುಲ್ಲಿ ಕ್ವೈಟ್ ಆಗಿದೆ ನೋಡಿ. ಮಾರ್ನಿಂಗು ಮೇಲ್ಗಡೆ ಬರ್ಡ್ಸ್ ಎಲ್ಲ, ಹಕ್ಕಿಗಳೆಲ್ಲ ಕೂಗ್ತಾ ಇದೆ. ಅಂದರೆ ಅವರು ಹಕ್ಕಿ ಎಲ್ಲ ಇವಾಗ ಫುಡ್ ಹುಡ್ಕೊಂಡು ಹೊರಡುವ ಸಮಯ. ಹಕ್ಕಿಗಳು ಅವರ ಮಕ್ಕಳಿಗೆ ಫುಡ್ ಎಲ್ಲ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇವಾಗ. ಅಂದರೆ ಕರಿತಾ ಇದೆ ನೋಡಿ, ನಿಮಗೆ ಕೇಳ್ತಾ ಇರ್ಬೋದು. ಕಾಗೆಗಳೆಲ್ಲ ಕೂಗ್ತಾ ಇದೆ. ಹಾಗೆ ಕಾಗೆ ಹೋಗ್ತಿದ್ದಾರೆ ಅಂದರೆ ಯಾರೋ ಇವತ್ತು ನೆಂಟರು ಬರ್ತಾರೆ. ನಮಗೆ ನೆಂಟರು ಬರ್ತಾರೆ ಅಂದರೆ ನಮ್ಮ ಕಾಲೇಜಲ್ಲಿ ಇವತ್ತು ಓಣಂ ಇದೆ, ಓಣಂ ಫಂಕ್ಷನ್ ಇದೆ. ಓಣಂ ಫಂಕ್ಷನ್ಗೆ ಯಾರೋ ನೆಂಟರು ಬರ್ತಿದ್ದಾರೆ. ಹಂಗೆ ನಮ್ಮ ಕಾಗೆ ನಮಗೆ ಸೂಚನೆ ಕೊಡ್ತಿದೆ. ಓಕೆ, ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದೆ ನೋಡಿ. ಹಕ್ಕಿಗಳ ಕಲರವ, ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿ ನೋಡಿ. ಅವರವರ ದಿನದ ಕಾರ್ಯಕ್ಕೆ ಹೊರಡುವ ಸಮಯ. ಅಂದರೆ ಬೆಳಿಗ್ಗೆ ಹೊರಡ್ತಾರೆ. ಅಂದರೆ ಅವರ ಚಿಕ್ಕ ಮರಿಗಳೆಲ್ಲ ಇರುತ್ತೆ ಹಕ್ಕಿಗಳದ್ದು, ಅದಕ್ಕೆ ಊಟ ಹುಡ್ಕೊಂಡು ಬೆಳಿಗ್ಗೆ ಹೊರಡ್ತವೆ ನೋಡಿ. ಕದ್ರಿ ಪಾರ್ಕಲ್ಲಿ ಒಳಗೆಲ್ಲ ಜನ ಹೋಗ್ತಾ ಇರ್ತಾರೆ ನೋಡಿ. ಓಕೆ, ಕದ್ರಿ ಪಾರ್ಕ್ ಒಳಗಡೆ ಬಂದ್ವಿ. ಹಾಗೆ ಇಲ್ಲಿ ನಾಯಿಗಳೆಲ್ಲ ತುಂಬ ಇದ್ದು ನಮಗೆ ಸಡನ್ನಾಗಿ ಹೆದರಿಕೆ ಆಯ್ತು. ಅಂದರೆ ಎಲ್ಲ ಎದ್ದು ಬಂದು ಬೊಗಳ್ಕೊಂಡು ಬಂದ್ವಿ. ಹಾಗೆ ನಾ ಹೇಳಿದೆ ಅವನ ಜೊತೆ ಓಡಬೇಡ ಅಂತ, ಅವನು ಓಡಲಿಕ್ಕೆ ರೆಡಿದ. ಅದೆಲ್ಲ ಎದ್ಕೊಂಡು ಬಂದು ದೊಡ್ಡ ಹಂದಿ ಮರಿ ಥರ ಇದೆ ಎಲ್ಲ ನಾಯಿಗಳು. ನಮಗೆ ಹೆದರಿಕೆ ಆಯಿತು. ಹಾಗೆ ನೋಡಿ ನಾಯಿಗಳಂದರೆ ಫುಲ್ಲಿ ಸೆಕ್ಯೂರಿಟಿ ಗಾರ್ಡ್ ಥರ ಇಲ್ಲಿ ಇದ್ದಾವೆ ನೋಡಿ. ನಿಮ್ಗೆ ಕಾಣ್ತಾ ಇರ್ಬೋದು. ಸ್ವಲ್ಪ ನಾಯಿಗಳು ಕಂಡ ತಕ್ಷಣ ಯಾರು ಓಡೋಕೆ ಹೋಗಬೇಡಿ, ಅಲ್ಲೇ ನಿಂತ್ಕೊಳ್ಬಿಡಿ. ಅಂದರೆ ಕೆಲವು ನಾಯಿಗಳು ನೀವು ಓಡಿದ ತಕ್ಷಣ ಅವರು ಇನ್ನೂ ಜಾಸ್ತಿ ಅಟೆಂಡ್ ಆಗಿ ಅವ್ರು ನಿಮ್ಮನ್ನು ಓಡಿಸ್ಕೊಂಡು ಬಂದು ಕಚ್ಚುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆರಾಮ್ಸೆ ಹೋಗಬೇಕು. ಕದ್ರಿ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಎಲ್ಲೋ ಇಂಡಿಯನ್ ಫ್ಲ್ಯಾಗ್ ಎಲ್ಲೋ ಕಾಣುತ್ತೆ, ತೋರಿಸ್ತೀನಿ ನಿಮಗೆ ನೋಡಿ. ಕದ್ರಿ ಪಾರ್ಕಲ್ಲಿ ಎಷ್ಟು ಚಂದ ಗಾಳಿ ಬೀಸ್ತಿದೆ. ನೇಚರ್ದು ಒಂಥರ ಸ್ಮೆಲ್ ಬರ್ತಿದೆ. ನೇಚರ್ದು ನೋಡಿ ಒಂಥರ ನೋಡಿ, ಇದು ಸ್ವೀಟ್ ಸೌಂಡ್ ನೇಚರ್ದು. ನೇಚರಲ್ಲಿ ನಿಮಗೆ ಬೆಳಿಗ್ಗೆ ಹೋಗೋದಂದರೆ ಅದರ ಒಂದು ಖುಷಿಯೇ ಬೇರೆ. ಬೆಳಗಿನ ಏರ್ ನೀವು ತಗೊಂಡ್ರೆ ಉಂಟಲ್ಲ, ನಿಮ್ಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಓಕೆ, ಹಾಗೆ ಹೇಳೋದು, ನೇಚರನ್ನು ಯಾವಾಗಲೂ ನೀವು ಹಾಳು ಮಾಡಬೇಡಿ. ನೇಚರ್ ನೀವು ಉಳಿಸ್ಕೊಂಡದಷ್ಟು ನಿಮ್ಮದು. ಬೆಳಿಗ್ಗೆ ಬೇಗ ಬಂದು
ನಿಮ್ಮ ಲೈಫು ಇನ್ನೂ ಲಾಂಗರ್ ಆಗಿರುತ್ತೆ. ನೇಚರನ್ನು ನೀವು ಉಳಿಸ್ಕೊಂಡೋಗ್ಬೇಕು. ಈ ಚಿಕ್ಕ ಸಿಕ್ಕಲ್ಲೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಹೋಗೋದಲ್ಲ, ನೀವು ಕಾಡನ್ನು ಬೆಳೆಸಬೇಕು, ನೇಚರಲ್ಲಿ ಇರಬೇಕು. ಹಾಗೆ ಇಂಡಿಯಾದಲ್ಲಿ ನಾವು ಫಾರೆಸ್ಟನ್ನು ಜಾಸ್ತಿ ಮಾಡುವ, ಬಿಲ್ಡಿಂಗ್ ಅಲ್ಲ. ಓಕೆ ಓಕೆ, ಸೇವ್ ನೇಚರ್, ಸೇವ್ ಲೈಫ್. ಓಕೆ, ಕದ್ರಿ ಪಾರ್ಕಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಒಳಗಡೆ ಫುಲ್ಲಿ ಪ್ರಶಾಂತವಾಗಿದೆ. ನೋಡಿ ಎಲ್ಲ ಕೆಲವರು ಮನೆಯಲ್ಲೆಲ್ಲ ಇರೋರು, ಇಲ್ಲಿ ಹತ್ತಿರದವರೆಲ್ಲ ಇಲ್ಲಿ ವಾಕಿಂಗ್ ಬರ್ತಾರೆ. ಅವರಿಗೆ ಸ್ವಲ್ಪ ಖುಷಿ ಆಗುತ್ತೆ ಇಲ್ಲಿ ವಾಕಿಂಗ್ ಮಾಡಿದಾಗ. ಅಂದರೆ ಮಾರ್ನಿಂಗ್ ನೇಚರ್ ಫ್ರೆಶ್ ಏರ್ ತಗೊಳ್ಳಿಕ್ಕೆ ಬರ್ತಾರೆ. ತುಂಬ ಇಲ್ಲಿ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಬರಬೇಕು. ನೋಡಿ, ನಿಮಗೆ ಮೇಲೆ ಇಂಡಿಯನ್ ಫ್ಲ್ಯಾಗ್ ತೋರಿಸ್ತೀನಿ. ನೋಡಿ, ಕಾಣ್ತಾ ಇರಬೇಕು ನಿಮಗೆ, ಕಾಣಿಸುತ್ತೆ. ಓಕೆ ಗೈಸ್, ನಾವು ವಿಡಿಯೋ ಮಾಡುವಾಗ ಅಲ್ಲಿ ಫ್ಲ್ಯಾಗ್ ಕಾಣ್ತಿಲ್ಲ. ನಿಮಗೆ ಒಂದು ನೈಟ್ ಮೋಡಲ್ಲಿ ಫೋಟೋ ತೆಗೆದಾಕ್ತಿದ್ದೀನಿ. ನೋಡಿ, ಅದರಲ್ಲಿ ಕ್ಲೀನಾಗಿ ಕಾಣುತ್ತೆ, ಫ್ಲ್ಯಾಗ್ ಇದೆ, ಒಂದು ದೊಡ್ಡ ಫ್ಲ್ಯಾಗು. ನೋಡಿ ಗೈಸ್, ಇಲ್ಲಿ ಪ್ಲೇಯಿಂಗ್ ಅಲ್ಲಿ ಇದೆ ನೋಡಿ. ಪ್ಲೇಯಿಂಗ್ ಏನೆಲ್ಲ ಆಡ್ಬೇಕಂದ್ರೆ ಇಲ್ಲಿ ಇದೆ ನೋಡಿ. ಮಕ್ಕಳ ಆಟ ಎಲ್ಲ ಇದೆ ಇಲ್ಲಿ, ಚಿಕ್ಕದು. ಇದು ಎಕ್ಸಸೈಸ್, ಸ್ಟೇರಿಂಗ್ ತರದ್ದು. ನೀವು ಶಿಪ್ ಬಿಡ್ಬೇಕಂದ್ರೆ ಇಲ್ಲಿ ಬಂದು ಕಲ್ತ್ರೆ ಆಯ್ತು. ದೊಡ್ಡ ಸ್ಟೇರಿಂಗ್ ಇದೆ ಇಲ್ಲಿ. ಮಂಗಳೂರಲ್ಲಿ ಬೋಟ್ ಓಡಿಸ್ಬೇಕಂದ್ರೆ ಇದನ್ನು ಬಂದು ತಿರುಗಿಸಿದ್ರೆ ಆಯ್ತು. ನಿಮಗೆ ಫುಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡಿ, ತುಂಬ ಇದೆ ಆ ಥರದ್ದು. ಮತ್ತು ಆ ಕಡೆ ಏನೋ ಇನ್ನೊಂದಿದೆ ನೋಡಿ, ಮೇಲೆ ಕೆಳಗೆ ಕಾಲು ಎಕ್ಸಸೈಸ್ ಮಾಡೋದು. ಇದು ಹೆಂಗಿದೆ, ಇದು ನೋಡಿ, ಹಳೆ ಗೌರ್ಮೆಂಟ್ ಸೈಕಲ್ ಬಿಟ್ಟಾಗೆ ಇದೆ ನೋಡಿ. ಗೌರ್ಮೆಂಟ್ ಸೈಕಲ್ದು ಎರಡು ಆ ಕಡೆ ಈ ಕಡೆ ಹ್ಯಾಂಡ್ಲ್ ಇದೆ. ಕೆಳಗಡೆ ಮೆಟ್ಕೊಂಡು ಒಂದು ಪೆಡ್ಲಿಗೆ ಕಾಲಿಟ್ಕೊಂಡು ಹೋಗೋದು. ಇನ್ನೊಂದು ಟೈಪ್ ಸೈಕಲ್ ನೋಡಿ. ನಿಮ್ಮ ಎರಡು ಕೈ ಇಟ್ಕೊಂಡು ಕಾಲನ್ನು ಅಲ್ಲಾಡಿಸ್ಕೊಂಡು ಹೋಗ್ಬೋದು ಸೀದಾ. ಇವ್ರೀಗ ಟ್ರೈ ಮಾಡ್ತಾರಂತೆ. ಓಕೆ, ಬಿದ್ಬೇಡಣ. ನೋಡಿ, ಯಾಸ್ ಸಾಕು ಬಿಡೋಣ. ನೋಡಿ, ಇಲ್ಲಿ ಇನ್ನೊಂದು ಟೈಪ್ ಇದೆ, ಎಕ್ಸಸೈಸ್ ಇದೆ ನೋಡಿ. ಇದು ಕಾರ್ ಸ್ಟೇರಿಂಗ್ ಥರ ಇದೆ ನೋಡಿ. ನೀವು ಸಿಂಗಲ್ ಹ್ಯಾಂಡಲ್ಲಿ ಕಾರ್ ಬಿಡಬೇಕಂದ್ರೆ ಇದನ್ನು ತಿರುಗಿಸಿದ್ರೆ ಆಯಿತು. ನೋಡಿ, ಹಿಂಗೆ ನೋಡಿ, ಈ ಥರ ತುಂಬ ಎಕ್ಸಸೈಸ್ ಎಲ್ಲ ಇದೆ ನೋಡಿ. ನೀವು ಬಂದು ಇಲ್ಲಿ ನೋಡಿ ಟ್ರೈ ಮಾಡ್ಬೋದು. ಇದು ನೋಡಿ, ಫುಲ್ಲಿ ಪ್ಲೇಯಿಂಗ್ ಗಾರ್ಡನ್ ಇದೆ ಇಲ್ಲಿ, ಮಕ್ಕಳದು ಪ್ಲೇಯಿಂಗ್ ಗಾರ್ಡನು. ಓಕೆ, ಹಾಗೆ ಬೇರೆ ಇಲ್ಲೆಲ್ಲ ತುಂಬ ಮನೋರಂಜನೆ ಆಗುವಂಥದ್ದೆಲ್ಲ ಇದೆ ಇಲ್ಲಿ. ಸ್ಟೇಜ್ ಎಲ್ಲ ಇದೆ ಇಲ್ಲಿ. ಏನಾದರೂ ಪ್ರೋಗ್ರಾಮ್ ಎಲ್ಲ ಆಗುತ್ತೆ ಇಲ್ಲಿ. ಲಾಸ್ಟ್ ಟೈಮ್ ಇಲ್ಲಿ ಫ್ಲವರ್ ಶೋ ಆಗಿತ್ತು ಕದ್ರಿಯಲ್ಲಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಗಾಯ್ಸ್, ನಮ್ಮ ಅಣ್ಣವರು ಈ ಎಕ್ಸಸೈಸ್ ಮಾಡ್ತಿದ್ದಾರೆ. ಇದರಿಂದ ಸೊಂಟ ನೋವೆಲ್ಲ ಕಮ್ಮಿ ಆಗುತ್ತೆ. ಸೊಂಟ ನೋವೆಲ್ಲ ಕಮ್ಮಿ ಆಗುತ್ತೆ. ಯಾರಿಗಾದರೂ ಸೊಂಟ ನೋವಿದ್ರೆ ಇಲ್ಲಿ ಬಂದು ಈ ಎಕ್ಸಸೈಸ್ ಮಾಡಿ ಗಾಯ್ಸ್. ಓಕೆ, ಹಂಗಾದ್ರೆ ಕದ್ರಿ ಪಾರ್ಕಿಗೆ ಇವಾಗ ಬಾಯ್ ಹೇಳುವ ಟೈಮ್ ಬಂತು. ಯಾಕಂದರೆ ಟೈಮ್ ಈಸ್ ಎಷ್ಟು 5:46 ಆಗ್ತಾ ಬಂತು. ಯಸ್, 5:46. ನಮಗಿನ್ನು ನಾವು ರೂಮಿಗೆ ಹೋಗಿಬಿಟ್ಟು ರೆಡಿ ಆಗಲಿಕ್ಕಿದೆ. ಓಕೆ, ಆರಾಮ್ಸೆ ಹೋಗೋದು. ಇಲ್ಲಿ ಒಂದು ಲಾಸ್ಟ್ ಏನೋ ಒಂದು ಸ್ಪೆಷಲ್ ಇದೆ. ಏನಂದರೆ ರೈಲ್ ಇದೆ. ರೈಲ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 9 ಗಂಟೆ ಆಗಿರ್ಬೇಕು ಮೋಸ್ಟ್ಲಿ. ಮಕ್ಕಳೆಲ್ಲ ರೈಲಲ್ಲಿ ಕೂತ್ಕೊಂಡು ಹೋಗ್ತಾರೆ. ಚಿಕ್ಕ ರೈಲು, ಟಾಯ್ ರೈಲ್ ಅದು. ಓಕೆ, ಅದರಲ್ಲಿ ಬೇಕಾದರೆ ಕೂತ್ಕೊಳ್ಬೋದು. ಇವಾಗ ಕೂತ್ಕೊಳ್ಬೋದಾ ಮೋಸ್ಟ್ಲಿ, ಬಟ್ ಗಾಡಿ ಓಡಲ್ಲ, ರೈಲ್ ಗಾಡಿ ಓಡಲ್ಲ. ಓಕೆ, ಅದನ್ನು ನೋಡಿಬಿಟ್ಟು ಇಲ್ಲಿಗೆ ನಾವು ಬಾಯ್ ಹೇಳ್ತೀವಿ. ನೋಡಿ, ರೈಲ್ ಬಂತು. ರೈಲು ಬೇಕಾದರೆ ನಾನು ಈಗ ರೈಲನ್ನು ಬಿಟ್ಟು ತೋರಿಸ್ತೀನಿ. ಲೋಕೋ ಪೈಲಟ್ ಆಗುವ ಬೇಕಾದರೆ ಒಂದು ಸ್ವಲ್ಪ ಟೈಮಿಗೆ ಕೂತ್ಕೊಂಡು ಸ್ವಲ್ಪ ಟ್ರೈನಿಂಗ್ ಮಾಡುವ. ಇವಾಗ ರೈಲಿಗೆ ಬಿಡಲಿಕ್ಕೆ ಹತ್ತಿದ್ದೀನಿ. ಲೋಕೋ ಪೈಲಟ್ 1 ನಿಮಿಷಕ್ಕೆ ಹತ್ತಿದ್ದೀನಿ. ಓಕೆ, ಬಾಯ್. ಚೆನ್ನಾಗಿದೆ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಅಣ್ಣವರು 1 ನಿಮಿಷಕ್ಕೆ ಲೋಕೋ ಪೈಲಟ್ ಆಗಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್, ನಾಯಿಗಳಲ್ಲಿ ನೋಡ್ತೀವಿ ಓಡಿಸ್ಕೊಂಡು ಬರ್ತಾರೆ ನಮ್ಮನ್ನು. ಡಾಗೇಶ್ ಬಾಯ್ ಎಲ್ಲ ನೋಡ್ತಿದ್ದಾರೆ ನಮ್ಮನ್ನ. ಎಸ್, ಇದು Z+ ಸೆಕ್ಯೂರಿಟಿ ಗಾರ್ಡ್ಸು. ಫುಲ್ ಡಾಗೇಶ್ ಬಾಯ್ಗಳಿದ್ದಾರೆ ಇಲ್ಲಿ. ಬರುವಾಗ ಜಾಗ್ರತೆ ಗಾಯ್ಸ್. ಒಂದು ಕೋಲ್ ಹಿಡ್ಕೊಂಬನ್ನಿ, ಇಲ್ಲ ಕಚ್ಚಿ ಬಿಡುತ್ತೆ. ಸರಿ ಗಾಯ್ಸ್, ಬಾಯ್.
ನೋಡಿ ಗೈಸ್, ಅಲ್ಲಿ ನಾಯಿಗಳೆಲ್ಲ ನಮ್ಮನ್ನೇ ನೋಡ್ತಿದೆ. ಚುಕ್ ಬುಕ್ ಅಂದ್ರೆ ಈಗ ನಮ್ಮನ್ನು ಓಡಿಸ್ಕೊಂಡು ಬರ್ತದೆ. ಈಗ ನೋಡಿ, ನಾವಿಲ್ಲಿ ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಬೆಸ್ಟ್. ಓಕೆ, ಲೋಕೋ ಪೈಲಟ್ಗೆ ಇವತ್ತು ಬಾಯ್ ಹೇಳ್ತೀನಿ, ರಿಸೈನ್ ಕೊಡ್ತೀನಿ. ಬಾಯ್. ಗೈಸ್, ಬೆಳಗಾಗ್ತಾ ಬಂತು, 6 ಗಂಟೆ ಆಗ್ತಾ ಬಂತು. ಗಾಡಿ ಇಲ್ಲಿದೆ. ಓಕೆ, ಗದ್ರಿ ಪಾರ್ಕಿಗೆ ಬಾಯ್ ಹೇಳ್ತಾ ಇದ್ದೀವಿ. ನೋಡಿ, ಬಾಯ್. ನಾವು ಕದ್ರಿ ಪಾರ್ಕಿಗೆ ಬಾಯ್ ಹೇಳ್ತಿದ್ದೀವಿ. ಹಾಗೆ ನಾವು ನಮ್ಮ ವ್ಲಾಗನ್ನು ಫಿನಿಶ್ ಮಾಡ್ತಿದ್ದೀವಿ. ಓಕೆ, ಬಾಯ್. ಗೈಸ್ ನೋಡಿ, ಮಾರ್ನಿಂಗ್ ಆಯ್ತಾ ಬಂತು. 6 ಗಂಟೆ ಮಾರ್ನಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಮಾರ್ನಿಂಗ್ ನೋಡಿ ಫುಲ್ಲಿ. ಓಕೆ, ಹಂಗಾದ್ರೆ ನಾವಿನ್ನು ರೂಮ್ಗೆ ಹೋಗಿ ನಾನು ಸ್ವಲ್ಪ ಇದು ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಈಗ ಹಾಕಬೇಕು. ಈಗ ತುಂಬ ಜನ ಹೇಳ್ತಾ ಇದ್ದಾರೆ ಬೇಗ ವಿಡಿಯೋ ಬಿಡೋಣ, ಅಂದರೆ ಲೇಟಾಗಿ ಬಿಡಬೇಡಿ, ಬೇಗ ವಿಡಿಯೋ ಅಂತ ತುಂಬ ನಮಗೆ ಎಲ್ಲ ಫ್ಯಾನ್ ಬೇಸ್ ಎಲ್ಲ ತುಂಬ ಜನರದು ರಿಕ್ವೆಸ್ಟ್ ಬರ್ತಿದೆ. ಹಾಗೆ ಈಗ ನಾನು ಇವಾಗಲೇ ಹೋಗಿ ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕಬೇಕು. ಓಕೆ, ನಿಮ್ಮ ಸಪೋರ್ಟ್ ಹಾಗೇನೇ ಇರಲಿ. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ KTN ವಿಲೇಜ್ ಟೈಮ್ಸ್. ಬಾಯ್. ಮೇನ್ಲಿ ಬಾಯ್ ಟು SIT ಸ್ಟೂಡೆಂಟ್ಸ್. ಓಕೆ, SIT ಸ್ಟೂಡೆಂಟ್ಸ್ ನಮಗೆ ತುಂಬ ಮುಖ್ಯ, ಯಾಕೆಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಯಾಕಂದರೆ ನಾವು ಕಾಲೇಜ್ ವ್ಲಾಗ್ಸ್ ಮಾಡುವಾಗೆಲ್ಲ ನಿಮ್ಮ ಸಪೋರ್ಟು ತುಂಬ ಇರುತ್ತೆ. ಹಾಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಹಾಗೆ ಇರಲಿ ತುಂಬ. ಓಕೆ, ಬೇರೆ ಎಲ್ಲ ಕರ್ನಾಟಕದ ಎಲ್ಲ ಜನರಿಗೆ ಹೇಳೋದು ಅಷ್ಟೇ, ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ. ಓಕೆ, ಬಾಯ್. ಸಿಗುವ.